ಎಂತ ಕೆಲಸ ಮಾಡ್ಕೊಂಡೆ. ಇದ್ಯಾವುದೋ ಪಾಳು ಬಿದ್ದಿರೋ ಮನೆ ತರ ಇದೆ. ಡೆಡ್ ಬಾಡಿ ನೀಲ್ ಹಾಕ್ಬಿಟ್ರೆ ನಾನ್ ಸೇಫ್. ಯಮ ಬಾರ. ಎಷ್ಟು ಬಾರ ಇದ್ದಾಳಪ್ಪ. ಏ ಪಾಗಲ್, ಈ ಬಿಲ್ಡಿಂಗ್ ಅವಂದು ಅನ್ಕೊಂಡಿದ್ಯಾ? ಅವ್ರ ರಿಲೇಟಿವ್ಸ್ದು ಮೋಸ ಮಾಡಿ ಕಿತ್ಕೊಂಡಿದ್ದಾನೆ. ನಿನ್ಗೊಂದು ವಿಷಯ ಗೊತ್ತಾ? ಈ ಬಿಲ್ಡಿಂಗ್ ಅಲ್ಲಿ ದುಡ್ಡು, ಚಿನ್ನ, ಬೆಳ್ಳಿ, ವಜ್ರ ಜೊತೆ ದೊಡ್ಡ ನಿಧಿ ಇದೆ. ಎಲ್ಲಾನು ನುಂಗ್ಬಿಟ್ಟಿದ್ದಾನೆ ಈ ಕಾಮೇಶ್ ನನ್ ಮಗ. ಏಯ್, ಅಲ್ಲಿ ಯಾರೋ ಇದಾರೆ ನೋಡೋ. ಅಣ್ಣ, ಇಲ್ಲಿ ಯಾರೋ ಮನೆ ಕೆಲ್ಸದವಳವಳೆ ಕದ್ದು ನಮ್ಮ ಮಾತು ಕೇಳಿಸ್ಕೊತಾ ಇದ್ದಾಳೆ ಅನ್ಸತ್ತೆ. ಇವಳು ಬಾಯಿ ಬಿಟ್ರೆ ನಮ್ ಕತೆ ಎಲ್ಲ ಮುಗ್ದೋಯ್ತು. ಹೌದಾ? ಅವಳು ಬಾಯಿ ಮುಚ್ಚು. ಮುಚ್ಚಲ? ಅಣ್ಣ ಸತ್ತೋಗಿದ್ದಾಳೆ. ಬಾಯಿ ಮುಚ್ಚು ಅಂದ್ರೆ ಸಾಯಿಸ್ಬಿಟ್ಟೇನೋ? ಸರಿ, ಈ ಮ್ಯಾಟ್ರ್ ಮುಗಿಯೋರ್ಗು ಇವಳು ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಬನ್ರಿ. ಬೇಗ ಬೇಗ ಕರ್ಕೊಂಬನ್ರ. ಅಯ್ಯೋ ದೇವ್ರೆ, ಈ ಮನೇಲಿ ಒಡವೆ ವಜ್ರ ನಿಧಿ ಕೂಡ ಇದೆಯಾ? ಹೆಂಗಾದ್ರೂ ಮಾಡಿದಿನೆಲ್ಲ ನಾನು ಕದ್ಬಿಟ್ಟೆ ಅಂತ ಅನ್ಕೋ. ಎಸ್, ನಾಳೆಯಿಂದ ನಾನೇ ಕಿಂಗ್. 4 ದಿನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇಲ್ಲಿ ಬಂದ್ವಿ. ಒಂದೇ ಬೆಡ್ ಮೇಲೆ ನೀನ್ ಆ ಕಡೆ ನಾನು ಈ ಕಡೆ ಮಲ್ಗೋದನ್ನ ಬಿಟ್ರೆ ನನಗೇನಂತ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದೇ ಬೆಡ್ ಮೇಲೆ ಮಲ್ಕೊಳ್ಳೋದಾ? ದೊಡ್ಡಪ್ಪ ದೊಡ್ಡಪ್ಪ ದೊಡ್ಡಪ್ಪ, ಯಾರ್ರಿ ನೀವು? ನೀವ್ಯಾರು ಹೇಳಿ? ಈ ಮನೆ ಓನರ್ ಅಳಿಯ ನಾನು. ನೀವು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಚಂದ್ರು ಅಂತ ಕರೆದ್ರೆ ಸಾಕು. ನಿಮ್ಮ ಮಾವ ನನಗೆ ದೊಡ್ಡಪ್ಪ ಆಗ್ತಾರೆ. ನಮ್ಮ ಮಾವಂಗೆ ಯಾರು ತಮ್ಮನ ಮಗ ಇಲ್ವಲ್ಲ? ಅಂದ್ರೆ ದೊಡ್ಡಮ್ಮನ ಕಡೆಯವ್ರು ನಾವು. ಓಹ್, ದೊಡ್ಡಮ್ಮನ ಕಡೆನಾ? ಹಂಗಂದ್ರೆ ನನ್ಗೆ ಐಡಿಯಾ ಇಲ್ಲ. ಅವರೇ ಫೋನ್ ಮಾಡಿ ಕರೆದಿದ್ದು, ಏನೋ ಪೇಪರ್ಸ್ ತಗೊಂಡ್ ಬಾ ಅಂತ. ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಯಾವ ಪೇಪರ್ ರೀ? ದೊಡ್ಡಪ್ಪ ಅಲ್ವಾ, ಯಾಕೆ ಏನು ಅಂತ ಪ್ರಶ್ನೆ ಮಾಡಕ್ಕಾಗುತ್ತಾ? ತಗೊಂಬ ಅಂದ್ರು, ತಗೊಂಡ್ ಬಂದಿದ್ದೀನಿ. ಒಂದ್ ಕೆಲ್ಸ ಮಾಡಿ, ಆ ಪೇಪರ್ನ ನೀವು ಕೊಟ್ಟೋಗಿ, ಅವ್ರು ಬಂದ್ಮೇಲೆ ನಾನು ಕೊಡ್ತೀನಿ. ಪರ್ಸನಲ್ ಸರ್. ದೊಡ್ಡಪ್ಪ ಬರೋರ್ಗು ಗಿಡದ ಕೆಳಗಡೆ ಮಲ್ಕೊಂಡಿರ್ತೀನಿ ಹೊರ್ತು ಪೇಪರ್ಸ್ ಮಾತ್ರ ಕೊಡಲ್ಲ. ಪರವಾಗಿಲ್ಲ, ಆ ಗಿಡದ ಕೆಳಗಡೆ ಮಲ್ಗೋದ್ ಬೇಡ ಸಾಕು. ಏನ್ ಚಿಕ್ಕ ಯಜಮಾನ್ರೆ, ಗೆಸ್ಟ್ ಬಂದಿದ್ದಾರೆ. ನಮ್ ಗೆಸ್ಟ್ ರೂಮ್ ಕರ್ಕೊಂಡು ಹೋಗಿ ತೋರ್ಸಮ್ಮ. ಬನ್ನಿ ಬನ್ನಿ. ಥ್ಯಾಂಕ್ಸ್ ಸರ್. ಬನ್ನಿ ಬನ್ನಿ. ಅಯ್ಯೋ ಬಂಗಾರ, ಏನೋ ಇದೆಲ್ಲ. ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂತ ಬಂದು ಶಟ್ಲು ಕಾಕಾಡಿ ಜಾಗಿಂಗ್ ಮಾಡ್ಕೊಂಡು, ಇವಳೇನೋ ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದಾಳೆ. ನನಗಂತೂ ಟೆಂಪ್ಟ್ ಆಗ್ತಿದೆ. ಚಿನ್ನ, ನಾವಿಬ್ರು ಒಂದು ಕಮಿಟ್ಮೆಂಟ್ಗೆ ಬಂದು ಫ್ಯಾಮಿಲಿ ಮಾಡ್ಕೊಂಡ್ರೆ ಹೇಗಿರುತ್ತೆ? ಇವಳೇನೋ ಮ್ಯೂಸಿಕ್ ಕೇಳ್ತಿದ್ದಾಳೆ. ಅಲ್ಲ ಕಡೆ, ಅಡ್ಜಸ್ಟ್ ಮಾಡ್ಕೊಂತೀಯಾ? ವಾಟ್ ಆರ್ ಯು ಸೇಯಿಂಗ್? ಇಲ್ಲ, ಬಾಲ್ನ ಸ್ವಲ್ಪ ಮೇಲೆತ್ತು ಅಂದೆ. ಓಹೋ, ಓಕೆ. ಆಡ್ಕೊಳಮ್ಮ, ನೀನ್ ಆಡ್ಕೋ. ಸರ್. ಓ, ನೀವಾ? ದೊಡ್ಡಪ್ಪ ಅವ್ರು ಬಂದಿಲ್ವಾ ಸರ್? ಈ ಕಡೆ ಬನ್ನಿ, ಹೇಳ್ತೀನಿ. ಬೇಡ ಬಿಡಿ, ಅವ್ರು ಬಂದ್ಮೇಲೆ ಬರ್ತೀನಿ. ಏನು ರತ್ನ, ಒಂದು ಲೈಫ್ ಇಲ್ಲ, ಕಲರ್ ಇಲ್ಲ. ಕಲರ್ ಅಂದ್ರೆ ಲೈಫೇ, ಜೋಕರ್ ಅಂತೂ ಇಲ್ವೇ ಇಲ್ಲ. ಯಾರು ಹಾಕಿದ್, ನೀನಾ ನಾನಾ? ಅಲ್ಲ, ನೀನು. ನಾನಾ? ಅಂದ್ರೆ ಕನ್ಫರ್ಮ್ ನಂದೇ ಶೋ.
ಶೋನಾ ಯಾ ಹೇಗೆ? ನೋಡು. ಸೀಕ್ವೆನ್ಸು 3+2 4 ಕಾರ್ಡು ಕರೆಕ್ಟ್ ಆಗಿದೆಯಲ್ಲ. ಶೋ ಸರ್. ಓಹೋ. ದೊಡ್ಡಪ್ಪ ಅವ್ರು ಬಂದಿಲ್ವಾ? ದೊಡ್ಡಪ್ಪ ಅಂದ್ರೆ ಏನಕ್ಕೆ ಇಷ್ಟು ಕೋಪ ಇವನ್ಗೆ? ನಿಮ್ಮನೆ ಕೆಲಸದವಳು ಇಲ್ಲಿ ನಡೆದಿರೋದೆಲ್ಲ ಕೇಳಿಸ್ಕೊಂಡಿದ್ದು, ಅದಕ್ಕೆ ಬಾಯಿ ಮುಚ್ಚಿಬಿಟ್ಟೆ. ಉಸಿರುಗಟ್ಟಿ ಸತ್ತೋಗ್ಬಿಟ್ಲು. ರಫ್ ಹ್ಯಾಂಡಲಿಂಗ್. ಮರ್ಯಾದೆಯಿಂದ ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಹೇಳಿ ಪೇಪರ್ಗೆ ಸೈನ್ ಹಾಕು, ಇಲ್ಲ ಅಂದ್ರೆ ನಿನಗೂ ಕೂಡ ಅವಳ ಗತಿನೇ ಬಂದ್ಬಿಡುತ್ತೆ. ಆ ಇಂಜೆಕ್ಷನ್ ಕೊಡೋ ಅವನ್ಗೆ. ಏನು ನಡೆಯಲ್ಲ. ಪಾಪ ಸಾಯಿಸ್ಬೇಡ ಅಂತ ಇದ್ದಾನಣ್ಣ. ಮರ್ಯಾದೆಗೆ ಆ ಲ್ಯಾಪ್ಟಾಪ್ ನನಗೆ ಕೊಡು. ಸೈನ್ ಹಾಕೋವರೆಗೂ ಬದುಕ್ಬೇಕಲ್ವಾ ನೀನು? ಬೇಗ ಕೊಟ್ಟು ಸಾಯಲೇ. ಏಯ್ ನಡೀರೋ, ಅವನಾಗೋನೆ ದಾರಿಗೆ ಬರ್ತಾನೆ. ಏಯ್ ರತ್ನ ಬಾಯ್ಲಿ. ಅದೇನಿಲ್ಲ, ನಾವ್ಯಾಕೆ ನಾವಿಬ್ರು ಸರ್, ದೊಡ್ಡಪ್ಪ ಅವ್ರು ಇನ್ನೂ ಬಂದಿಲ್ವಾ? ಬರಲ್ಲ, ಸತ್ತೋದ್ರು. ಅಯ್ಯೋ, ಕಾಮಿಶ ಸತ್ ಹೋದ್ನಾ? ಆಚೆ ಹೋಗಿ ಪೆಂಡಲ್ ಹಾಕ್ಸು. ಅಯ್ಯೋ ರಮ್ಮ, ದೊಡ್ಡಪ್ಪ ಸತ್ತೋದ್ರ. ನನ್ನ ಪರಿಸ್ಥಿತಿ ದೊಡ್ಡಪ್ಪ ದೊಡ್ಡಪ್ಪ. ಅಯ್ಯೋ, ಹಾಗಾದ್ರೆ ನನ್ನ ಪರಿಸ್ಥಿತಿ ಏನು? ಎಲ್ಲೂ ಬಚ್ಚಿಟ್ಟಿರ್ಬೋದು. ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡುಕ್ಲಿ? ಅಷ್ಟೊಂದು ದುಡ್ಡನ್ನ ಬಚ್ಚಿಟ್ಟಿರ್ತಾನೆ ಅಂದ್ರೆ ಯಾವ್ದಾದ್ರು ಸೀಕ್ರೆಟ್ ಜಾಗದಲ್ಲಿ ಬಚ್ಚಿಟ್ಟಿರ್ತಾನೆ. ಈ ರೂಮಲ್ಲಿ ಏನಾದರೂ ಬಚ್ಚಿಟ್ಟಿರ್ತಾನ? ಇಲ್ಲಿ ನೋಡು, ನಿನ್ ಫಸ್ಟ್ SMS. ಈ SMS ನನ್ನ ಹಾಳ್ ಮಾಡಿದ್ದು. ಆಕ್ಚುಲ್ ಆಗಿ ರಾಂಗ್ ನಂಬರ್ ಕಳಿಸ್ದೆ, ನಿನಗ್ ಬಂದ್ಬಿಡ್ತು. ನಾಚಿಕೆನೇ ಇಲ್ಲ ನಿನ್ಗೆ. ಛೀ! ಅದು ಹಾಗಲ್ಲ ರತ್ನ, ಅದು ಏನಂದ್ರೆ ರತ್ನ. ಛೀ, ಹೋಗು. ರತ್ನ ಬಿಡು. ರತ್ನ ಬಿಡು ಅಂತ ಹೇಳಿದ್ನಲ್ಲ. ರತ್ನ ಬಿಡು ನನ್ನ. ಅಯ್ಯೋ, ಇವ್ರು ಇವತ್ತು ನಿದ್ದೆ ಮಾಡಲ್ಲ ಅನ್ಸುತ್ತೆ. ತುಂಬಾ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ಅವತ್ ನೀನ್ ಏನಂದೆ? ಕಾಮೇಶ್ ಹೆಂಡತಿ ಊರ್ಗ್ ಹೋಗ್ತಿದ್ದಾಳೆ